ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ವೀಡಿಯೋನ ನೋಡಿದ್ದೀರ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ಫಸ್ಟ್ ರೀಚ್ ಆಗುತ್ತೆ. ಸೊ ನಾನು ಇಲ್ಲಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಲ್ಲ ಟಿಫನೆಲ್ಲ ಮಾಡಿ ಕಟ್ಟಿದ್ದೆ, ಹಾಗಾಗಿ ಏನು ಜಾಸ್ತಿ ಕೆಲಸ ಇರಲಿಲ್ಲ. ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ಖಾಲಿ ಮಾಡಿಕೊಂಡು ವಾಶ್ ಮಾಡ್ತಾಯಿದ್ದೀನಿ. ನಾಳೆ ಸ್ಕೂಲ್ ಸ್ಟಾರ್ಟ್ ಇರೋದ್ರಿಂದ ಮಕ್ಕಳದು ಇವತ್ತು ಒಂದು ಸ್ವಲ್ಪ ಚಟ್ನಿ ಪುಡಿ ಅದು ಮಾಡ್ಕೊಳ್ಳೋದಿತ್ತು. ಟೈಮ್ ಸಿಗೋದಿಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ, ಹಾಗಾಗಿ ಇವತ್ತೇ ಫ್ರೀ ಇದ್ದೀನಿ, ಇವಾಗಲೇ ಮಾಡ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗ ಅಗಸೆ ಚಟ್ನಿ ಅದಾದಮೇಲೆ ಶೇಂಗಾ ಚಟ್ನಿ ಎರಡೂ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಇವತ್ತು ಕೇಕ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕಪ್ ಕೇಕ್ಸು. ಸೊ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಆದಷ್ಟು ಹೊರಗಡೆದು ಅವಾಯ್ಡ್ ಮಾಡಿ. ಸೊ ಹಾಗಾಗಿ ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ಕೂಡ ಖುಷಿ ಇರುತ್ತೆ, ಮನೆಯಲ್ಲಿ ನಾವು ನಮ್ಮ ಕೈಯಾರೆ ಮಾಡಿಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಮಕ್ಕಳಿಗೂ ಕೂಡ ಮನೇಲಿರೋದನ್ನು ತಿನ್ನೋಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ರೂಢಿ ಬೀಳುತ್ತೆ. ಸೊ ಚಿಕ್ಕದಾಗಿರೋದ್ರಿಂದ ನಾವು ಏನು ರೂಢಿ ಹಾಕ್ತೀವಿ ಮಕ್ಕಳಿಗೆ ಅದೇ ರೂಢಿ ಬೀಳುತ್ತೆ. ನಾವು ಹೊರಗಡೆಯಿಂದ ತಂದು ಕೊಡೋದನ್ನು ರೂಢಿ ಮಾಡಿದ್ರಿ ಅವ್ರಿಗೆ ಅದೇ ರೂಢಿ ಆಗುತ್ತೆ. ನಾವು ಮನೇಲೇ ಮಾಡ್ತಾಯಿದ್ರೆ ಓಕೆ ಅಮ್ಮ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ರೂಢಿ ಆಗುತ್ತೆ. ಇವಾಗ ಅವನಿಗೆ ಜಾಸ್ತಿ ಹೊರಗಡೆದೇನೂ ಕೊಡೋದಿಲ್ಲ, ಜಾಸ್ತಿ ಅನ್ನೋದಂತೂ ಕೊಡೋದೇ ಇಲ್ಲ. ಸೊ ಎಲ್ಲೋ ರೇರ್, ಹೊರಗಡೆ ಹೋದರೆ ಅಷ್ಟೇ ಕೇಳಿದಾಗ ಕೊಡಿಸಿರುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ಅವ್ರು ಹೈಜೀನಾಗಿ ಮಾಡಿರ್ತಾರೋ ಇಲ್ವೋ ಅದೇನೂ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಆದಷ್ಟು ಮನೇಲೇ ಮಾಡೋದು ಚಲೋ. ಸೊ ನಾನಿವಾಗ ಇದರಲ್ಲಿ ಆ ಒಂದು ಕಪ್ ಕೇಕ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಬೇಕಾಗಿದ್ದರೆ ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ನಿಮ್ಮ ಕೈಯಾರೆ ಮಾಡಿಕೊಟ್ಟು ಅವರು ಕೂಡ ಖುಷಿ ಪಡ್ತಾರೆ, ಓಕೆನಾ. ಸೊ ಇಲ್ಲಿ ಒಂದು ಪಾಟ್ ತಂದಿದ್ದೆ ಮೊನ್ನೆ, ಇದು ಹಾಕೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನ ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ಹಾಕಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಗ್ರೀನರಿ ಏನಾದರೂ ನೋಡಿದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಅಡುಗೆ ಮನೇಲಿ ಇಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮನಿ ಪ್ಲ್ಯಾಂಟ್ನ ತಂದಿದ್ದೆ. ಸೊ ಇದು ದೊಡ್ಡದಾದರೆ ನೆಕ್ಸ್ಟು ಪಾಟಲ್ಲಿ ಹಚ್ಬಿಟ್ಟು ಹೊರಗಡೆ ಇಟ್ಟರೆ ಆಯಿತು. ಸದ್ಯಕ್ಕೆ ಇವಾಗ ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಇಡ್ತಾಯಿದ್ದೀನಿ. ಸೊ ಅದನ್ನು ತೆಗ್ದೇ ಇರಲಿಲ್ಲ, ಅದೇ ಥರ ಇಟ್ಬಿಟ್ಟಿದ್ದೆ. ನನಗನ್ಸೋ ಮಟ್ಟಿಗೆ ಇದು ಪಾಟ್ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೋದು ಇತ್ತು ಅನಿಸುತ್ತೆ. ಬಟ್ ನಾನು ಇದು ಚೆನ್ನಾಗಿ ಕಾಣ್ತು ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ. ಬಟ್ ಓಕೆ, ನೋಡೋಣ, ನೆಕ್ಸ್ಟ್ ಏನಾದರೂ ಬೇಕಾಗಿದ್ದರೆ ಬೇರೆ ತಂದು ಹಚ್ಚಿದ್ರೆ ಆಯಿತು. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮನೆಯಲ್ಲಿ ಆ ಒಂದು ಗ್ರೀನರಿ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಚಿಕ್ಕದಾಗಿ ಒಂದು ಪಾಟ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಮೇ ಬಿ ಇನ್ನೂ ಬೆಳೆಯುತ್ತೆ ಅನಿಸುತ್ತೆ. ಸೊ ಹಾಗೆ ಇಲ್ಲಿ ಅಗಸೆ ಚಟ್ನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಗಸೆ ಬೀಜನ ಹುರಿದಿಟ್ಟಿದ್ದೆ. ನಾನು ಮೊದಲೇ ಯಾವಾಗಾದರೂ ಫ್ರೀ ಇದ್ದೆ ಅದನ್ನು ಹುರಿದ್ಬಿಟ್ಟು ಹಸನು ಮಾಡಿ ಸ್ವಚ್ಛ ಮಾಡಿಬಿಟ್ಟು ಹುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಮತ್ತೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಮತ್ತೆ ಬಿಸಿ ಮಾಡಿಬಿಟ್ಟು ಯೂಸ್ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಎಲ್ಲ ಹಸನು ಮಾಡಿಟ್ಟಿದ್ದೆ. ಹಾಗಾಗಿ ಇದನ್ನು ತೊಗೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಬಿಸಿ ಮಾಡಿ ಆರಕ್ಕಿಟ್ಟಿದ್ದೆ. ಸೊ ಆರಕ್ಕಿಟ್ಬಿಟ್ಟು ಇಲ್ಲಿ ಬಟ್ಟೆ ತೊಳೆದಿಟ್ಟಿದ್ದೆ. ಬಟ್ಟೆ ತೊಳೆದು ಹಾಕಿನೇ ಸ್ನಾನ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ಬಟ್ಟೆನ ವಾಶ್ ಮಾಡಿ ವಾಷಿಂಗ್ ಮಷಿನ್ಗೆ ಹಾಕಿದರೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಬೇಗ ಒಣಗೋದಿಲ್ಲ ಅಂತ ಹೇಳಿ ಮಷಿನ್ಗೆ ಹಾಕಿ ಡ್ರೈಯರಲ್ಲಿ ಡ್ರೈ ಮಾಡಿ ಒಣಗಾಕಿದೆ. ಒಣಗಾಕಿ ಬಂದುಬಿಟ್ಟು ನಾನು ಚಟ್ನಿ ಪುಡಿನ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಒಣಗೋದಿಲ್ಲ. ಬಟ್ ನನಗೆ ಮಷೀನಲ್ಲಿ ಒಗೆಯೋಕ್ಕೆ ಇಷ್ಟ ಆಗೋದಿಲ್ಲ, ಸ್ವಚ್ಛ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೈನಲ್ಲೇ ಒಗೆದು ಹಾಕಿ ಡ್ರೈಯರಲ್ಲಿ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಒಂದು ಚಟ್ನಿ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪುಡಿ ನಾನು 2 ಹಾಕ್ತಾಯಿದ್ದೀನಿ. ಒಂದು ಖಾರ, ಒಂದು ಕಲರ್ಗೋಸ್ಕರ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಿದ್ದರೆ ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕ್ತಾಯಿಲ್ಲ. ಸೊ ಇದನ್ನು ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ಆರಾಕಿಡ್ತಾಯಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ನಾವು ಡಬ್ಬ್ಯಾಗ ಹಾಕಿಟ್ರೆ ಬಿಸಿ ಇರುತ್ತಲ್ವ, ಸೊ ಬೇಗನೆ ಚಟ್ನಿ ಪುಡಿ ಹಾಳಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 5 ನಿಮಿಷ ಪ್ಲೇಟಲ್ಲಿ ಹಾಕಿ ಅದು ಒಂದು ಸ್ವಲ್ಪ ಬಿಸಿಯಾಗಿರುತ್ತಲ್ವ, ಆ ಬಿಸಿ ಎಲ್ಲ ಆರಿದ ತಕ್ಷಣ ಆವಾಗ ನೀವು ಒಂದು ಡಬ್ಬದಲ್ಲೇ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ನೀವು ಬೇಕಿದ್ದರೆ ಜಾಸ್ತಿ ಮಾಡಿದ್ದೀರಾ ಅನ್ನೋದಾದರೆ ಸ್ವಲ್ಪ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಯೂಸ್ ಮಾಡೋಕ್ಕೆ ತೆಗೆದ್ರು ನಡೆಯುತ್ತೆ. 2 ಚಟ್ನಿನ ಮಾಡಿದ್ದೀನಿ. ಇವಾಗ ಪ್ಲೇಟಿಗೆ ಹಾಕಿ ಆರಾಕಿಟ್ಬಿಟ್ಟು ಇವಾಗ ಇಲ್ಲಿ ಕಪ್ ಕೇಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ, ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಬೇಕಿಂಗ್ ಕ್ಲಾಸ್ನ ಕಲ್ತಿದ್ದೀನಿ, ಮನೇಲೇ ಕೇಕ್ ಮಾಡ್ತಾಯಿದ್ದೆ ಮೊದಲು, ಬಟ್ ಇವಾಗ ಸ್ಕಿಪ್ ಮಾಡಿದ್ದೀನಿ. ಸೊ ಇಲ್ಲಿ 1 ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಥರ ಹಾಕ್ಕೊಳ್ತೀನಿ. 1 ಟೀ ಸ್ಪೂನಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ.
1/4 ಟೀ ಸ್ಪೂನಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಹಾಕಿದರೆ ಸಾಕು. ಹಾಗೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ 2 ಸ್ಪೂನ್ ಹಾಕೋಬೋದು. ಇದೆಲ್ಲನೂ ನಾವು ಸ್ವಲ್ಪ ಜರಡಿ ಇಟ್ಕೊಂಡ್ಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ. ಸೊ ಇವಾಗ ಇದನ್ನು ಒಂದು ಮಿಕ್ಸಿ ಬಾಂಡಲ್ಲಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ. ಇಲ್ಲಾಂದರೆ ಈ ಥರ ವಿಸ್ಕ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ. ಇವಾಗ ಒಂದು ಬೌಲ್ಗೆ 1-2 ಕಪ್ಪಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಸನ್ಫ್ಲವರ್ ಆಯಿಲ್ನ ತೊಗೊಳ್ಳಿ, ಸ್ಮೆಲ್ ಬರಬಾರ್ದು. ಸೊ 1-2 ಕಪ್ಪಷ್ಟು ನಾನು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಸಪ್ಪೆ ಇರೋ ಮೊಸರನ್ನ ತೊಗೊಳ್ಳಿ. ಇಲ್ಲಿ 2-3 ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಸಕ್ಕರೆಗಿಂತ ನೀವು ಬೆಸ್ಟ್ ಅಂದರೆ ಸಕ್ಕರೆ ಪುಡಿನ ತೊಗೊಳ್ಳಿ, ಬೇಗ ಕರಗೋಗುತ್ತೆ, ಜಾಸ್ತಿ ಕೆಲಸ ಇರಿಸೋದಿಲ್ಲ. ಇಲ್ಲಿ ನಾನು ಮಿಸ್ಸಾಗಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಸಕ್ಕರೆ ತೊಗೊಂಡೆ, ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ ಬೀಟರ್ನ ಯೂಸ್ ಮಾಡಿದೆ. ಸೊ ಹಾಗಾಗಿ ಬೀಟರಿಂದ ಏನಾಗುತ್ತೆ, ಬೇಗ ಆಗಿಬಿಡುತ್ತೆ. ಇಲ್ಲಿ 1-2 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀವಲ್ವ, ಅದೇ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ. ಸೊ ಕಾಯಿಸಿ ಆರಿಸಿರೋ ಹಾಲು, ಬಿಸಿ ಇರಬಾರ್ದು. ಸೊ ರೂಮ್ ಟೆಂಪ್ರೇಚರಲ್ಲಿರಬೇಕು. ಇದನ್ನು ಇವಾಗ ಮಿಕ್ಸ್ ಮಾಡಿದ್ವಲ್ವ ಪ್ರಿಮಿಕ್ಸ್ನ ನಾವು, ಸೊ ಆ ಹಿಟ್ಟನ್ನ ಏನಿದೆ ಆ ಒಂದು ಪ್ರಿಮಿಕ್ಸ್ನ ಇದರಲ್ಲಿ ನೀವು ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಓಕೆನಾ. ಸೊ ಒಂದೇ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಬರಬೇಕು ಅಂತ ಹೇಳ್ಬಿಟ್ಟು ನಾನಿವಾಗ ತೋರಿಸ್ತೀನಿ. ನೋಡಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಪ್ರಿಮಿಕ್ಸು ಕೂಡ ಒಂದು ಸರ್ತಿ ಈ ಥರ ಮನೇಲಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಡಬ್ಬದಲ್ಲಿ, ನೀವು ಆರಾಮ್ಸೆ ಯಾವಾಗ ಬೇಕೋ ಆವಾಗ ಮಕ್ಕಳು ಕೇಳಿದಾಗ ಒಂದು 5 ಮಿನಿಟ್ಸಲ್ಲಿ ನೀವೇನು ಮಾಡ್ಬೋದು, ಕೇಕ್ನ ಮಾಡಿಕೊಟ್ಬಿಡ್ಬೋದು, ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಓಕೆನಾ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿದ ಮೇಲೆ ನಾನಿವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹತ್ತುತ್ತೆ, ಜಾಸ್ತಿ ನೀರು ಹತ್ತೋದಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀವೇನು ಮಾಡಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಇಲ್ಲಿ ನಿಮಗೆ ಬೀಟರ್ ಬೇಕು ಅಂತಲೇ ಇಲ್ಲ. ನಾನು ಆಗಲೇ ಹೇಳಿದಾಗೆ ನೀವು ಸಕ್ಕರೆ ಪುಡಿ ಯೂಸ್ ಮಾಡಿದ್ರೆ ಬೀಟರ್ ಅವಶ್ಯಕತೆ ಇಲ್ಲ. ಈ ಥರ ವಿಸ್ಕ್ ಇದ್ದರೆ ಅದರಿಂದನೇ ನೀವು ಮೆಲ್ಟ್ನ ಮಾಡ್ಬೋದು. ಓಕೆನಾ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಮೇಲ್ಗಡೆ ವಿಸ್ಕಿಂದ ಎತ್ತಿದಾಗ ಈ ಥರ ಚೆನ್ನಾಗಿ ಅದು ಫ್ಲೋ ಅಲ್ಲಿ ಬೀಳಬೇಕು. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಇಲ್ಲಿ ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಎಸೆನ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಪೈನಾಪಲ್ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಯಾವ ಫ್ಲೇವರ್ ಕೇಕ್ನ ಮಾಡಬೇಕು ಅಂದ್ಕೊಂಡಿದ್ದರೆ ಆ ಫ್ಲೇವರ್ನ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ನಾನಿಲ್ಲಿ ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಬೀಳೋದಿಲ್ಲ, ಒಂದು 20 ರುಪೀಸ್ 30 ರುಪೀಸಲ್ಲಿ ವೆನಿಲಾ ಎಸೆನ್ಸ್ ಸಿಗುತ್ತೆ. ಒಂದು ಸರ್ತಿ ನೀವು ಬೈ ಮಾಡಿದರೆ ಆರಾಮ್ಸೆ ಒಂದು 7-8 ಟೈಮ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಈ ಥರ ಒಂದು ಕಪ್ಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇದನ್ನು ಬಟ್ಲಲ್ಲಿ ಇಟ್ಬಿಟ್ಟು ಮಾಡಿದರೂ ನಡೆಯುತ್ತೆ. ಈ ಕಪ್ಸೇ ಬೇಕಂತ ಏನಿಲ್ಲ. ನನಗೆ ಆಲ್ರೆಡಿ ಮನೇಲಿ ಇತ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಇದಕ್ಕೆಲ್ಲ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಇದರಲ್ಲಿ ನಾನು 2 ಸ್ಪೂನಷ್ಟು ನಾನು ಏನು ಪ್ರಿಮಿಕ್ಸ್ನ ರೆಡಿ ಮಾಡಿದ್ವಿ, ಸೊ ಅದನ್ನು ಇದರಲ್ಲಿ ಹಾಕ್ತೀನಿ. ಓಕೆನಾ. ಸೊ ಹಾಕಿಬಿಟ್ಟು ನಾನು ಇಡ್ತಾಯಿದ್ದೀನಿ. ಇಲ್ಲಿ ಏನು ನಾನು ಮಿಸ್ಟೇಕ್ ಮಾಡಿದೆ ಅಂದರೆ, ಮಿಸ್ಟೇಕ್ ಅಂದರೆ ಏನು, ನಾನು ಇದನ್ನು ಡೈರೆಕ್ಟಾಗಿ ಇಟ್ಟಿದ್ದೀನಿ. ಇದು ಪೇಪರ್ ಇದೆ ಅಲ್ವಾ, ಸೊ ಅದು ಹಿಟ್ಟು ಒಜ್ಜಿ ಆಗುತ್ತೆ, ಅವಾಗ ಏನಾಗುತ್ತೆ ಶೇಪ್ ಚೇಂಜ್ ಆಗುತ್ತೆ. ಸೊ ನನಗೆ ಅದೇ ಥರ ಬಂತು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆದರೆ ಶೇಪ್ಸ್ ರೌಂಡಾಗಿ ಬರಬೇಕು ಅಂದರೆ ನೀವು ಒಂದು ಮೌಲ್ಡ್ ಸಿಗುತ್ತೆ. ಸೊ ಕಪ್ ಕೇಕ್ ಮೌಲ್ಡ್ ಸಿಗುತ್ತೆ, ನೀವು ಅದನ್ನಾದರೂ ತೊಗೋಬೋದು. ಸಿಲಿಕಾನ್ ಮೌಲ್ಡ್ ಸಿಗುತ್ತೆ ಅಥವಾ ಅಲ್ಯೂಮಿನಿಯಂ ಮೌಲ್ಡ್ ಸಿಗುತ್ತೆ. ಸೊ ಅದನ್ನಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಒಂದು ಈ ಥರ ಈ ಶೇಪಲ್ಲಿರೋ ರೌಂಡ್ ಶೇಪಲ್ಲಿರೋ ಒಂದು ಬಟ್ಲದಲ್ಲಿ ಕೂಡ ಇದನ್ನು ಡೈರೆಕ್ಟಾಗಿ ಇಟ್ಬಿಟ್ಟು ಮಾಡಿದರೆ ನಡೆಯುತ್ತೆ. ಓಕೆನಾ. ನಾನು ಪ್ರತಿ ಸರಿ ಅದೇ ಥರ ಮಾಡ್ತಿದ್ದೆ, ಬಟ್ ಈ ಸರ್ತಿ ನೋಡಬೇಕು ಅಂತ ಹಾಗೆ ಇಟ್ಬಿಟ್ಟೆ. ಬಟ್ ಅದೇನಾಯಿತು ಅಂದರೆ ಶೇಪ್ಸ್ ಚೇಂಜ್ ಆಗಿಬಿಟ್ಟಿದೆ. ಅದು ಬೇಯ್ತಾ ಏನಾಗುತ್ತೆ ಅಂದರೆ ಶೇಪ್ಸ್ ಚೇಂಜ್ ಆಗಿದೆ ಹಾಗಾಗಿ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ನಾವು ಒಂದು ಬಾಣಲೆನ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಬಿಟ್ಟು ಅದರಲ್ಲಿ ಈ ಥರ ಎಲ್ಲ ಕಪ್ನ ಇಟ್ಬಿಟ್ಟು ಇದನ್ನು ನೀಟಾಗಿ ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಒಂದು ಚೂರು ಗಾಳಿ ಹೋಗದೆ ಇರೋ ಥರ ಕ್ಲೀನಾಗಿ ಟೈಟಾಗಿ ನೀವು ಕರೆಕ್ಟಾಗಿ ಫಿಲ್ ಮಾಡಿ 30 ಮಿನಿಟ್ಸ್ ಬೇಕ್ ಮಾಡಿದ್ರೆ ಕಪ್ ಕೇಕ್ಸ್ ರೆಡಿ ಆಗುತ್ತೆ. ಸೊ ಕಪ್ ಕೇಕ್ಸ್ ಅಷ್ಟೇ ಅಲ್ಲ, ಇದನ್ನು ನಾವು ಕಪ್ ಕೇಕ್ಸ್ ಮಾಡಿದ್ದೀವಿ, ಬಟ್ ಇದನ್ನು ನೀವು ಬೇರೆ ಯಾವುದಾದ್ರೂ ಕೇಕ್ ಮಾಡ್ತಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಓಕೆನಾ. ಸೊ ಈ ಥರ ಆಗಿದೆ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.